ಈ ಮೃಗವನ್ನು ನೋಡಿದ್ರೆ ನೀವು ಅದನ್ನು ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುವೆನು ಸ್ವಾಮಿ. ಜಾನಕಿ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ಈ ಪ್ರದೇಶದಲ್ಲಿ ನಾನು ಎಂದೂ ಕಂಡವನಲ್ಲ. ಜಾನಕಿ, ಇದು ಮಾಯಾಮೃಗವೆಂದೇ ತೋರುತ್ತಿರುವುದು. ಆದ್ದರಿಂದ ಇದರ ಆಸೆಯನ್ನು ಬಿಡು ಸೀತಾ. ಸ್ವಾಮಿ, ಅದೇಕೋ ಏನು ಈ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಇದನ್ನೇ ಬಯಸುತ್ತಿರುವುದು. ದಯಮಾಡಿ ತಂದು ಕೊಡಬಾರದೆ. ಜಾನಕಿ, ಈ ಹಿಂದೆ ನಾವು ಶೂರ್ಪನಖಾ ದೇವಿಯನ್ನು ಅಪಮಾನ ಮಾಡಿ ಕಳುಹಿಸಿದ್ದೆವು. ಆ ದ್ವೇಷಕ್ಕಾಗಿ ದಾನವರು ನಮ್ಮನ್ನು ವಂಚಿಸಲು ಈ ರೀತಿಯಾಗಿ ಬಂದಿರಬಹುದು. ಅದು ಅಲ್ಲದೆ ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡುವೆ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಸಾಕು ಸುಮ್ಮನೆ. ನಾನು ಬಯಸಿರುವ ಈ ಒಂದು ಮೃಗವನ್ನು ತಂದು ಕೊಡದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ನನಗೆ ತಂದು ಕೊಡುವಿರಾ? ಅದೆಂದಿಗೂ ಸಾಧ್ಯವಿಲ್ಲ. ತಂದು ಕೊಡುವುದಾದ್ರೆ ಈ ಮೃಗವನ್ನು ತಂದು ಕೊಡಿ, ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಶಾಂತಿ ಶಾಂತಿ. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ ಕರೆದಿರಾ? ಲಕ್ಷ್ಮಣ, ಜಾನಕಿಯು ಈ ಸಾರಂಗವನ್ನು ಅಪೇಕ್ಷೆ ಪಟ್ಟಿರುವಳು. ನಾನು ಈಗಲೇ ಹಿಡಿದು ತರುತ್ತೇನೆ. ಬೇಡ ಸಹೋದರ, ಬೇಡ.
ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ಈಡೇರಿಸುವುದು ಅವನ ಧರ್ಮ. ಆದ್ದರಿಂದ ನಾನೇ ಅದನ್ನು ಹಿಡಿದು ಬರುತ್ತೇನೆ. ಒಂದು ವೇಳೆ ಅದು ಮಾಯಮೃಗವಾಗಿದ್ದರೆ ಅದನ್ನು ಅಲ್ಲಿಯೇ ಕೊಂದು ಬರುತ್ತೇನೆ. ಆದರೆ ನಾನು ಬರುವ ತನಕ ಜಾನಕಿ ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ಹಾಗೇ ಆಗಲಿ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ, ಅಲ್ಲೇ ನಿಲ್ಲಲು ಸೊಲ್ಲ ನಡಗಿವೆ, ಅಲ್ಲೇ ನಿಲ್ಲಲು ಸೊಲ್ಲ ನಡಗಿವೆ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ. ಲಕ್ಷ್ಮಣ, 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 ಅಮ್ಮ, ಕೇಳಿದೀಯಾ? ಕೇಳಿದೀಯಾ ಈ ಧ್ವನಿಯನ್ನು? ಇದು ಇದು ನನ್ನ ಸ್ವಾಮಿಯ ದೀನ ಧ್ವನಿ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿದೆ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಧ್ವನಿ ಏನು ಕೇಳಿ ಬಂದಿತು ತಾಯಿ, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ಧೈರ್ಯದಿಂದಿರಿ ತಾಯಿ. ಇಲ್ಲ ಇಲ್ಲ ಲಕ್ಷ್ಮಣ, ಇದು ಖಂಡಿತವಾಗಿಯೂ ನನ್ನ ಸ್ವಾಮಿಯ ದೀನ ಧ್ವನಿ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ನೀವು ದುಃಖಕ್ಕೀಡಾಗುವುದಲ್ಲದೆ ನನ್ನನ್ನು ದುಃಖಿಸಬೇಡಿ. ಧೈರ್ಯದಿಂದಿರಿ ತಾಯಿ, ಚಿಂತಿಸಬೇಡಿ. ಲಕ್ಷ್ಮಣ, ನಾನು ಇಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ಈ ನಿನ್ನ ಮನದ ಮಾತ್ಸರ್ಯವೇನೆಂಬುದನ್ನು ನಾನೀಗ ಅರಿತೆನು. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನ ಹರಣ ಮಾಡಲು ಯೋಚಿಸುವಂತಿದೆ. ಶ್ರೀರಾಮಚಂದ್ರ, ಕಠಿಣವಾದೆಂತೋ ರಾಮ. ಸಾಕು ತಾಯಿ ಸಾಕು, ಕೇಳಲಾರನಮ್ಮ ಕೇಳಲಾರನು. ಅಮ್ಮ, ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರ ಮಾತಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆನು. ನಿಮ್ಮ ಬಾಯಿಂದ ಇಂಥ ನುಡಿಗಳೇ ಅಣ್ಣ. ಆಗಲಿ ತಾಯಿ, ಅಣ್ಣನ ಮಾತನ್ನು ಮೀರಿದ ದೋಷವು ಬಂದರೂ ಬರಲಿ. ನಾನೀಗಲೇ ಹೊರಟು ಅಗ್ರಜನ ಕುಶಲ ವಾರ್ತೆಯನ್ನು ತಿಳಿದು ನೋಡುವೆನು. ಆದರೆ ನನ್ನದೊಂದು ಕೋರಿಕೆ ಇರುವುದು ತಾಯಿ. ಏನದು?
ಇಲ್ಲಿ ಸಪ್ತ ಋಷಿಗಳ ರೇಖೆಯನ್ನು ಪ್ರತಿಶಾಪಿಸುವೆನು. ನಾನಾಗಲಿ ಅಗ್ರಜನಾಗಲಿ ಬರುವವರೆಗೂ ಈ ರೇಖೆಯನ್ನು ದಾಟಿ ಬರಬಾರದೆಂದು ಇದೋ ಬೇಡಿಕೊಳ್ಳುವೆನು ತಾಯಿ. ಹಾಗೆ ವನಸ್ಥಳಂಗಳಿರಾ ತರುಣತೆಗಳಿರಾ ವಟವೃಕ್ಷಗಳಿರಾ ತಲೆ ಕಾಯುವುದೆಮ್ಮ ಪಾಶನಾಶ ಈಶ ಮಹೇಶ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಢಮ 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 ರುಗಧರನೇ ನಾಟ್ಯ ಲೋಲ ಶಿವನೇ ಢಮ 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 ರುಗಧರನೇ ನಾಟ್ಯ ಲೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲಗರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಕಪಾಲ ಹಿಡಿದವನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಗವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ನಾವಿದ್ದವರ ನೀಗಿದನೇ ಆವಿದ್ದವರ ನೀಗಿದನೇ ಕಾಮ ಕಾಮ ಪ್ರಿಯ ಶಂಕರನೇ ಶಂಭೋ ಕಾಮ ಕಾಮ ಪ್ರಿಯ ಶಂಕರ
ಅಭಯ ಶಂಕರನೇ ಶಿವನೇ. ಶಂಭೋ ಮಹಾದೇವ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಬಹು ದೂರದಿಂದ ಬಳಲಿ ಬಂದಿದ್ದೇನೆ. ಹಸಿವು ತುಚಗಳಾದರೂ ನನ್ನನ್ನು ಬಹಳವಾಗಿ ಬಾಧಿಸುತ್ತಿವೆ. ಭದ್ರೆ, ಏನಾದರೂ ಭಿಕ್ಷವನ್ನು ನೀಡು ಭದ್ರೆ. ಪೂಜ್ಯರಿ, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಯೋ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ಇಲ್ಲಿ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಎಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಆ ಅರಿವು ಕೂಡ ನೋಡಿ ಸಂತೋಷ ಪಡಬೇಕಾಗಿರುವ ರೂಪವೇ ಸರಿ. ಈ ರೂಪವತಿಯನ್ನು ಈಗಲೇ ಜ್ವಾಲೆ, ಇದೆಂತಹ ಜ್ವಾಲೆ! ಈ ದಶಗಂಟ ರಾವಣನನ್ನೇ ಬೆಚ್ಚಿ ಬೀಳಿಸುವ ಜ್ವಾಲೆ. ಲಕ್ಷ್ಮಣ, ಮೆಚ್ಚಿದೆ ನಿನ್ನೆಯ ಧಾರ್ಮಿಗೆ. ಈ ಜಗತ್ತೇ ಅಚ್ಚರಿ ಪಡುವಂತೆ ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ನಿರೂಪಿಸಿರುವೆಯಾ? ಸೀತಾ, ಸೀತಾ, ನೀನೆಂತಹ ಲಾವಣ್ಯವತಿ, ನೀನೆಂತಹ ಲಾವಣ್ಯವತಿ. ನಿನ್ನ ಸೌಂದರ್ಯಕ್ಕೆ ಮನಸೋತು ನಿನ್ನ ಸ್ವಯಂವರ ಸಭೆಗೆ ಬಂದ ನಾನು ಶಿವಧನುಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದುದಕ್ಕೆ ಅಲ್ಲವೇ, ಚಪ್ಪಾಳೆ ಹೊಡೆದುದಕ್ಕೆ ಅಲ್ಲವೇ? ಆಗ ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ. ಸಹಸ್ರ ಖಡ್ಗಗಳು ಏಕಕಾಲದಲ್ಲಿ ಬಂದು ನನ್ನ ಶರೀರವನ್ನೇ ಛೇದಿಸುತ್ತಾರೆ. ಈಗ ನನ್ನ ತಂಗಿ ಸೂತ್ಪನಿಗೆಗಾದ ಅಪಮಾನ, ಈಗ ನನ್ನ ತಂಗಿ ಸೂತ್ಪನಿಗೆಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ. ಸೀತಾ, ನನ್ನ ರಕ್ತವು ಕುದಿಯುತ್ತಿದೆ. ಈ ಅಪಮಾನಕ್ಕೆಲ್ಲ ಪ್ರತಿಫಲವೇನು ಗೊತ್ತೇ? ಈ ಅಪಮಾನಕ್ಕೆ ಪ್ರತಿಫಲವೇನು ಗೊತ್ತೇ? ಸೀತಾಪಹರಣ. ಸೀತಾಪಹರಣ, 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 ಸೀತಾಪಹರಣ. ಏ ಜಾನಕಿ, ನಿನ್ನನ್ನೀಗಲೇ ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ನನ್ನ ಅಶೋಕವನದಲ್ಲಿರಿಸಿ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಆಸೆ ಆಕಾಂಕ್ಷೆಗಳೆಲ್ಲವನ್ನು ತೀರಿಸಿಕೊಳ್ಳಬೇಕಾಗಿದೆ. ತೀರಿಸಿಯೇ ಕೊಳ್ಳುತ್ತೇನೆ. ಅದಕ್ಕಾಗಿಯೇ ಈ ದಿನ ನನ್ನ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ ರಾಮಬಾಣಕ್ಕೆ. ಮಾವ, ಮಾರೀಚ, ನನ್ನನ್ನು ಮನ್ನಿಸಿಬಿಡು ಮಾವ. ನನ್ನ ಸ್ವಾರ್ಥಕ್ಕಾಗಿ ಇಂದು ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಇದೇನು ನರಿಗಳು ವಿಕಟವಾಗಿ ಕೂಗುತ್ತಿವೆ? ಶಿರೋಮೇಲ್ಭಾಗದಳು ಕಾಗೆ ಗೃದ್ಧಾದಿಗಳ ಚಿತ್ಕಾರ ಧ್ವನಿಯು ಕೇಳಿ ಬರುತ್ತಿದೆ. ಇದೆಲ್ಲವೂ ಅಕಾಲ ಮೃತ್ಯುವಿನ ಸೂಚನೆ, ಅಕಾಲ ಮೃತ್ಯುವಿನ ಸೂಚನೆ, ಅಕಾಲ ಮೃತ್ಯುವಿನ ಸೂಚನೆ. ಇದಕ್ಕೆಲ್ಲ ಹೆದರುವನೇ ಈ ದಶಗಂಟ ರಾವಣನು. ಈ ಅಕಾಲ ಮೃತ್ಯುವಿನ ಸೂಚನೆಗೆ ಹೆದರುವನೇ ಈ ದಕ್ಷಿಣೇಶ್ವರನು. ಇಲ್ಲ ಇಲ್ಲ, ಯಾವುದಕ್ಕೂ ಹೆದರುವುದಿಲ್ಲ, ಹಂಜುವುದಿಲ್ಲ. ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ.
ನಾನು ಬಂದು ಬಹಳ ವೇಳೆ ಆಯಿತು. ಇಷ್ಟು ಹೊತ್ತಿಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿದ್ದಾನೆ. ಬಹುದೂರ. ಇದೇ ಸರಿಯಾದ ಸಮಯ. ಈಗ ನನ್ನ ಕಪಟದಿಂದ ನನ್ನ ಕಾರ್ಯವನ್ನು ಸಾಧಿಸೇ ಬಿಡುತ್ತೇನೆ. ಅಯ್ಯೋ ಅಯ್ಯೋ, ಹಸಿವು. ಹಸಿವಿನ ಸಂಕಟದಿಂದ ಕಣ್ಣಾಲೆಗಳು ತಿರುಗುತ್ತಿವೆ. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಭದ್ರೇ ಭದ್ರೇ, ಏನಾದರೂ ಭಿಕ್ಷವನ್ನು ನೀಡು ಭದ್ರೇ. ಪೂಜ್ಯರೇ, ಇದು ಸ್ವೀಕರಿಸಿ. ಸಮೀಪಕ್ಕೆ ಬಂದು ಭಿಕ್ಷೆಯನ್ನು ನೀಡು ಭದ್ರೇ. ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತರ್ಷಿಗಳ ಆಜ್ಞೆ? ಹಸುವಿನ ಸಂಕಟದಿಂದ ಬಂದಿರುವ ನಾನು ನಿನ್ನ ಕುಟೀರದಲ್ಲಿ ಏನಾದರೂ ಹಸು ನೀಗಿದ್ದೆ ಆದರೆ ಬ್ರಹ್ಮಹತ್ಯಕ್ಕೆ ದೋಷಕ್ಕೆ ಗುರಿಯಾಗುವೆ. ಇಡೀ ಶಾಪವನ್ನು. ದಯಮಾಡಿ ಶಾಂತರಾಗಿ ಪೂಜ್ಯರೇ. ನಾನು ಮುಂದೆ ಬಂದು ಭಿಕ್ಷೆ ನೀಡುತ್ತೇನೆ. ಹಾಗಾದರೆ ಮುಂದೆ ಸಂತೋಷ ಒಂದು ಭಿಕ್ಷವನ್ನು ನೀಡು ಬಂದ್ರೆ. ಸ್ವೀಕರಿಸಿ. ಇನ್ನು ಮುಂದೆ ಬಾ. ಇನ್ನು ಮುಂದೆ ಬಂದು ಭಿಕ್ಷವನ್ನು ನೀಡು. ಇದು ಇನ್ನು ಮುಂದೆ ಬಾ. ಸ್ವೀಕರಿಸಿ. ಇನ್ನು ಮುಂದೆ ಬಾ. ಇದು ಸ್ವೀಕರಿಸಿ. ಸ್ವೀಕರಿಸಿ. ನನ್ನ ಪುಷ್ಪಕ ಯುದ್ಧ ವಿಮಾನವು ಸಿದ್ಧವಾಗಿರುವುದು. ನಡೆ ನನ್ನ ಲಂಕಾನಗರಕ್ಕೆ. ಅಯ್ಯೋ, ನನ್ನನ್ನು ರಕ್ಷಿಸಲು ಯಾರು ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ, ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ದಯಮಾಡಿ ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಯಾರೂ ಇಲ್ಲವೇ? ಯಾರು ಯಾರು ನನ್ನ ಮಿತ್ರನಾದ ದಶರಥನ ಹೆಸರನ್ನು ಹೇಳುತ್ತಿರುವವರು ಯಾರು? ಮಾ, ಯಾರು ತಾಯಿ ನೀನು? ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿಯು ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸು ಪಕ್ಷಿರಾಜ. ಶ್ರೀರಾಮಚಂದ್ರನು ಇಲ್ಲದೆ ಇರುವ ವೇಳೆಯಲ್ಲಿ ಆತನ ಪತ್ನಿಯನ್ನು ಮೋಸದಿಂದ ಅಪಹರಿಸುತ್ತಿರುವ ನನ್ನೊಡನೆ ಯುದ್ಧ ಮಾಡಿ ಜಯಿಸಿ ನಂತರ ಸೀತೆಯನ್ನು ಕರೆದುಕೊಂಡು ಎಲ್ಲವೋ ಮುದಿಹದ್ದೆ, ನೀನು ಯಾರು ಯಾರೆಂಬುದನ್ನು ತಿಳಿಸು. ಮೊದಲು ನೀವ್ಯಾರೆಂಬುದನ್ನು ನನಗೆ ತಿಳಿಸು. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮ. ನೀನು ಯಾರು ತಿಳಿಸು. ನಾನು ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಬಲು ಪರಾಕ್ರಮಶಾಲಿ ಎಂದು ತಿಳಿದ್ದನು. ಈತನನ್ನು ಉಪಾಯದಿಂದಲೇ ಗೆಲ್ಲಬೇಕು. ಎಲ್ಲವೋ ಜಟಾಯು, ಶಕ್ತಿಯಲ್ಲಿ ನಮ್ಮಿಬ್ಬರು ಬಲಶಾಲಿಗಳೇ. ಆದುದರಿಂದ ನಮ್ಮ ಪ್ರಾಣದ ನೆಲೆಯಲ್ಲಿ ಅರಿತು ಯುದ್ಧ ಮಾಡುವುದು ಸೂಕ್ತವಲ್ಲವೇ? ಆದುದರಿಂದ ನಿನ್ನ ಪ್ರಾಣದ ನೆಲೆಯಲ್ಲಿರುವುದು. ಮೊದಲು ನಿನ್ನ ಪ್ರಾಣದ ನೆಲೆಯಲ್ಲಿರುವುದನ್ನು ತೋರಿಸು. ನನ್ನ ಪ್ರಾಣದ ನೆಲೆ ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲ ಮುಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು. ನನ್ನ ಪ್ರಾಣದ ನೆಲೆಯು ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ಸಿದ್ಧನಾಗು.
ಜೀವನದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ನಡೆ ನನ್ನ ಲಂಕಾನಗರಕ್ಕೆ. ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಪಕ್ಷಿರಾಜ, ನನ್ನನ್ನು ಕಾಪಾಡಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತು. ಇನ್ನು ನನ್ನನ್ನು ರಕ್ಷಿಸಲು ಯಾರೂ ಇಲ್ಲ. ಆಗಲಿ, ಏನನ್ನ ಸಮಾಚಾರವು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ್ನ ಪ್ರಾಣವು ಹಾರಿ ಹೋಗುದಿರಲಿ. ಪಕ್ಷಿರಾಜ, ಹಾರಿ ಹೋಗುದಿರಲಿ. ಜಾನಕಿ, ಹಂಗೆ ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ. ಅಣ್ಣ, ಇದೇನು? ಜಾನಕಿ ಓರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿದ್ದೆನಲ್ಲ, ಅಣ್ಣ, ಏತಕ್ಕಾಗಿ ಬಂದೆ? ದೂರದಲ್ಲಿ ನಿಮ್ಮ ಹಾರ್ದಧ್ವನಿ ಕೇಳಲು ಮಹಾದೇವರು ಭೀತರಾಗಿ ಎಷ್ಟು ವಿಧವಾಗಿ ಕೇಳಿಕೊಂಡರು ನನ್ನನ್ನು ಅವಾಚ್ಯ ಶಬ್ದಗಳನ್ನಾಡಿ ನಿಂದಿಸಿ ಕಳಿಸಿಕೊಟ್ಟರಣ್ಣ. ಅಘಾತವಾಯಿತು ಲಕ್ಷ್ಮಣ, ಅಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನೆ ಸಾರಂಗ ರೂಪದಿಂದ ಬಂದು ಆ ರೀತಿ ಕೂಗಿದನು. ನಡೆ, ಜಾಗ್ರತೆಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ಆಗಲೇ ಅಣ್ಣ. ಸೀತಾ, ಜಾನಕಿ, ಅಮ್ಮ, ಮನೋಹರೇ, ತಾಯಿ, ಸೀತಾ, ಜನನಿ. ಲಕ್ಷ್ಮಣ, ಅಣ್ಣ, ಜಾನಕಿಯು ಕಾಣುತ್ತಿಲ್ಲವಲ್ಲ? ಗೋದಾವರಿ ತೀರದಲ್ಲಿ ಏನಾದರೂ ಇರುವಳೇನೋ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಎಲ್ಲಿರುವೆ ಜನನಿ? ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ, ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಎಲ್ಲಿರುವೆ ಜನನಿ? ಅಮ್ಮ, ಕಾಂಚನ ಮೃಗವ
ಜಾನಕಿಯು ಸಿಕ್ಕಿದಳೆ? ಆ ಗೋದಾವರಿ ತೀರದಲ್ಲೂ ಮಹಾದೇವರ ದರ್ಶನವಾಗಲಿಲ್ಲ ಬಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವು ಇಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುತ್ತಿರುವುದು. ಇನ್ನೆಲ್ಲಿ ಹರಸಲಿ ನನ್ನ ಸೀತೆಯನ್ನು ಲಕ್ಷ್ಮಣ, ಇನ್ನೆಲ್ಲಿ ಹರಸಲಿ? ಸೀತಾ, ಜಾನಕಿ, ಪರಮದೊಳು ನಿನ್ನ ಆರು ಕದ್ವೈದರೋ. ಸೀತಾ, ಪರಮದೊಳು ನಿನ್ನ ಆರು ಕದ್ವೈದರೋ. ಮೃಗನ್ ಚಿರೆ ಕಾಣೆ. ಈಗ ಅಯ್ಯೋ ಎನ್ನ ಜಾನಕಿಯೇ, ನಮ್ಮ ಪ್ರಾಣನಾಯಕಿಯೇ, ಹೋದೆ ಸೀತಾ. ಸೀತಾ, ಸೀತಾ, ಜಾನಕಿ, ನೋಡು ನಿನ್ನ ಸೀತಾ. ಅಣ್ಣ, ಇಲ್ಲಿ ಯಾವುದೋ ಪಕ್ಷಿ ಬಿದ್ದಿರುವುದು. ಇದೇನಾದರೂ ಮಹತೆಯನ್ನು ಕೊಂದಿರಬಹುದೇ? ಅಪ್ಪಣೆ ಆದರೆ ಈಗಲೇ ಧ್ವಂಸ ಮಾಡಿಬಿಡುವೆನು. ಬೇಡ ಲಕ್ಷ್ಮಣ, ಬೇಡ. ಆತನು ನನ್ನ ನಾಮಸ್ಮರಣೆ ಮಾಡುತ್ತಿದ್ದಾನೆ. ಬಾ, ಬಳಿಗೆ ಹೋಗಿ ವಿಚಾರಿಸೋಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರವಸ್ಥೆಗೆ ಕಾರಣವೇನು? ಅಯ್ಯ, ನಾವು ಅಯೋಧ್ಯಾಧಿಪತಿ ದಶರಥ ಪುತ್ರ ಶ್ರೀರಾಮಚಂದ್ರ ಹಾಗೂ ನನ್ನ ಸಹೋದರ ಲಕ್ಷ್ಮಣ. ರಾಮಚಂದ್ರ, ನಾನು ನಿಮ್ಮ ತಂದೆಯಾದ ದಶರಥನ ಮಿತ್ರ ಜಟಾಯು. ಆ ದುರುಡನಾದ ರಾವಣನು ಜಗನ್ಮಾತೆ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುವಾಗ
ಆತನಿಗೆ ಎದುರಾಗಿ ಯುದ್ಧವನ್ನು ಮಾಡಲಾಗಿ ಮೋಸದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿ ಮಾತೆಯವರನ್ನು ಇದೋ ದಕ್ಷಿಣ ಮಾರ್ಗವಾಗಿಕೊಂಡರು. ಜಾನಕಿ, ಪ್ರಭು, ನನಗೆ ಸದ್ಗತಿಯನ್ನು ಕೊಡುತ್ತಂದೆ. ಸದ್ಗತಿ. ಜೈ ಶ್ರೀರಾಮ್, ಜೈ ರಾಮ್, ಜೈ ಶ್ರೀರಾಮ್. ಹಾ ಜಟಾಯು, ಕಡೆಗೂ ಪ್ರಾಣ ಬಿಟ್ಟೆಯ. ಲಕ್ಷ್ಮಣ, ಅಣ್ಣ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನಿಗೆ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ನಂತರ ಮುಂದೆ ಹೋಗೋಣ. ಹಾಗೆ ಆಗಲಿ ಅಣ್ಣ.
ಲಕ್ಷ್ಮಣ ಇಲ್ಲ. ಸಮಾಧಾನ ತಂದುಕೊಳ್ಳಿ. ಎಷ್ಟು ಹುಡುಕಿದರೂ ನನ್ನ ಸೀತೆಯ ಸುಳಿವೆ ಸಿಗುತ್ತಿಲ್ಲ ಲಕ್ಷ್ಮಣ. ಅಣ್ಣ, ಇನ್ನೆಲ್ಲರ ಸಲಿ ನನ್ನ ಸೀತೆಯನ್ನು, ಇನ್ನೆಲ್ಲಿ ಹುಡುಕಲಿ ನನ್ನ ಜಾನಕಿಯನ್ನು. ಮುಂದೆ ಹುಡುಕೋಣ. ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ಧರೆಯ ನನ್ನ ಸೀತೆಯ ಕಂಡಿರೇ ಸೀತಾ ಇಲ್ಲ ಲಕ್ಷ್ಮಣ ಇಲ್ಲ. ಎಷ್ಟು ಹುಡುಕಿದರೂ ನನ್ನ ಜಾನಕಿಯ ಸುಳಿವೆ ಸಿಗುತ್ತಿಲ್ಲ ಲಕ್ಷ್ಮಣ. ಅಣ್ಣ, 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪರಿಜನರು, ಪುರಜನರು, ಮಾತೆಯವರು, ಗುರು ವಸಿಷ್ಠರು ರಾಮ ರಾಮ ಸೀತೆಯಲ್ಲಿ, ಜನಕಸುತೆ ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಲಕ್ಷ್ಮಣ? ನಾನು ಏನೆಂದು ಉತ್ತರಿಸಲಿ? ಇಲ್ಲ ಲಕ್ಷ್ಮಣ ಇಲ್ಲ. ಈ ಅಪಮಾನವನ್ನು ನಾನು ತಾಳಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಉಳಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಅಣ್ಣ ನಿಲ್ಲು, ಅಣ್ಣ ನಿಲ್ಲು. ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ಹಿಂಬಾಲಿಸುವೆನು. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದನು. ಅದು ಅಲ್ಲಿ ನೋಡು, ಯಾರೋ ಇರುವ ಋಷಿಕುಮಾರರು ಕಬಂದನೆಂಬ ರಾಕ್ಷಸನ ದೇಹದ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರಿಗೆ ಅದು ಕಬಂದನ ರಾಕ್ಷಸನ ದೇಹವಲ್ಲ, ಪರ್ವತವನ್ನು ತಿಳಿದು ಅವರನ್ನು ಹಿಂದಕ್ಕೆ ಕರೆದುಕೊಂಡು ಬಾ. ಹೋಮ್, ಬೇಗನೆ ಹೊರಡು. ಅಪ್ಪಣೆ ಒಡೆಯ. ಓ ಋಷಿಕುಮಾರರೇ, ಹತ್ತಬೇಡಿ, ನಿಲ್ಲಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರದಾಗಾರದಲ್ಲಿ ಬಿದ್ದಿರುವನು. ಹಿಂತಿರುಗಿ, ಹಿಂತಿರುಗಿ. ಏನು? ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಲಕ್ಷ್ಮಣ, ಅಣ್ಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವನು. ಆಗಲಿ ಅಣ್ಣ. ಇಬ್ಬರು ಸೇರಿ ಇವನನ್ನು ಸೀಳಿ ಹಾಕೋಣ. ಲಕ್ಷ್ಮಣ, ಅಣ್ಣ, ಕಬಂದನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ
ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತಿರುವ. ಆದ್ದರಿಂದ ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗೋಣ. ನೊಂದು ಬೆಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನವು ದೊರಕುವುದೆಂದ ಮೇಲೆ ಅಗತ್ಯವಾಗಿ ಅಣ್ಣ ಕ್ಷಣಕಾಲ ಅಣ್ಣ. ಆಹಾ ಆಹಾ ನಳಿನ ದಳದಂತೆ ಹೊಡವದಂಗಳುಳ ನಳಿನ ದಳದಂತೆ ಹೊಡವದಂಗಳುಳ ನಳಿನ ದಳದಂತೆ ಹೊಡವದಂಗಳುಳ ನಳಿನ ದಳದಂತೆ ಹೊಡವದಂಗಳುಳ ಅನುತಂಗದ ಕರಗುಗೊಳಿಸುವ ಅನುತಂಗದ ಕರಗುಗೊಳಿಸುವ ವೀರಾಧಿ ವೀರದ ಶೂರಾಧಿ ಶೂರನ ವೀರಾಧಿ ವೀರದ ಶೂರಾಧಿ ಶೂರನ ವೀರಾಧಿ ವೀರಾಧಿ ವೀರದ ಶೂರಾಧಿ ಶೂರನ ಕಳ್ಳು ಕಳ್ಳು ನಾ ಕರಗುಗೊಂಡಿಗೆ ನಾನು ಕಳ್ಳು ಕಳ್ಳು ನಾ ಕರಗುಗೊಂಡಿಗೆ ನಾನು ಕಂಡೆ ದಿವ್ಯ ಮೂರ್ತಿಗಳ ಕಂಡಾರ ಕಂಡೆ ದಿವ್ಯ ಮೂರ್ತಿಗಳ ಕಂಡೆ ದಿವ್ಯ ಮೂರ್ತಿಗಳ ಇವರು ಯಾರೋ ಮಹಾನುಭಾವರಂತೆ ಕಾಣುವರು. ಇವರಿಂದ ಕಬಂಧನ ಶಾಪ ವಿಮೋಚನೆ ಆಯಿತು. ಅಂದ ಮೇಲೆ ಯಾರಾಗಿರಬಹುದು? ತೇಜೋಮಯ ಮೂರ್ತಿಗಳಾದ ಪುಣ್ಯಶೀಲರಂತೆ, ರೂಪದಲ್ಲೇ ಪರಾಕ್ರಮದಲ್ಲಿ ದೇವತೆಗಳಂತೆಯೂ, ವೇಷಭೂಷಣಗಳಲ್ಲಿ ರಾಜ ಋಷಿಗಳಂತೆಯೂ, ಅಜಾನುಭಾವುಗಳಿಂದಲೂ ಮಹಾ ತೇಜಸ್ವಿನಿಂದ ಕೂಡಿ ಈ ಭೂಮಂಡಲಕ್ಕೆ ಅರಸರಾಗಲು ತಕ್ಕವರಂತೆ ಕಾಣುತ್ತಿರುವ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ ಈ ಶಾಖಾಮೃಗವನ್ನು ನೋಡಿದೆಯಾ? ಎಷ್ಟು ಶೋಭಾಯಮಾನವಾಗಿರುವುದು. ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬಹುದಲ್ಲವೇ? ಆಗಿರಬಹುದಣ್ಣ. ಆಶ್ಚರ್ಯ ಲಕ್ಷ್ಮಣ, ಆಶ್ಚರ್ಯ. ಆತನ ಕಿವಿಗಳನ್ನು ನೋಡು, ಆತನ ಕಿವಿಗಳಲ್ಲಿ ರಾರಾಜಿಸುತ್ತಿರುವ ಕರ್ಣ ಕುಂಡಲಗಳನ್ನು ನೋಡು, ಕೋಟಿ ಸೂರ್ಯ ಪ್ರಕಾಶದಂತೆ ಹೊಳೆಯುತ್ತಿರುವುದು. ಇವರ ನುಡಿಯ ದೂರದಲ್ಲಿ ಕೇಳಿ ಇಂತು ಇವರ ನುಡಿಯಬಹುದು ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಸಂತಸವ ಎನ್ನಮ್ಮ ಮುಂದೊಂದ ನುಡಿಯ ನುಡಿಯೇ ಎನ್ನಮ್ಮ ಮುಲ್ಲೊಂದ ನುಡಿಯ ನುಡಿಯೇ ಎಲ್ಲಮ್ಮ ಮುಲ್ಲೊಂದ ನುಡಿಯ ನುಡಿಯೇ ಅದು ನಿಜವಾಯ್ತು ತಿಳಿಯೇ
ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಧನ್ಯನಾದೆ ದಿವ್ಯ ಜಗಂಗಳಲ್ಲಿ ಪೂರ್ವ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಈಗಲ ಹರಿಯುತ್ತಾನೆ ಎನಗೆ ಬರಿದು ಪ್ರತ್ಯಕ್ಷದ ಹರಿಯುತ್ತಾನೆ ಎನಗೆ ಒಂದು ಪ್ರತ್ಯಕ್ಷನಾದ ಏನಾಶ್ಚರ್ಯ ಏನಾಶ್ಚರ್ಯ ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ ಇವರಿಗೆ ಗೋಚರವಾಯಿತೆಂದ ಮೇಲೆ ನನ್ನ ಹೆತ್ತ ಮಾತೆಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತೆ ಹೇ ಮಾರುತಿ ನಿನ್ನ ಕರ್ಣಕುಂಡಲಗಳು ಯಾರಿಗೆ ಗೋಚರಿಸುವವೋ ಆತನೇ ಮಹಾವಿಷ್ಣು ರಾಮಾವತಾರ ಮಾಡಿ ಈ ಭೂಮಿಯಲ್ಲಿ ಅವತರಿಸಿರುವನು. ನೀನು ಆತನಿಗೆ ದಾಸನಾಗು, ನಿನ್ನನ್ನು ಕಾಪಾಡುವನೆಂದು ಹೇಳಿದ ಮಾತು ಇಂದಿಗೆ ಸತ್ಯವಾಯಿತು. ಇರಲಿ, ಇವರ ಆರಂಭವನ್ನು ವಿಚಾರಿಸುವೆನು. ರವಿಶಶಿಗಳಂತಿರ್ಪ ರಮ್ಯಮೂರ್ತಿಗಳ ರಮಣೀಯ ನಾಮಧೇ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳ ರಮಣೀಯವಾದ ನಾಮಧೇ
ರವಿಕುಲದ ಶ್ರೀ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೇ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ನೀವು ಶಿರದಿ ಚೀರವಂತಲಗಳೇ ಶ್ರಮದೊಳೆ ವನದಿ ಸಂಚರಿಸಲೇಕೆ ವನವಾಸವನನುಭವಿಸೆ ಈ ರೂಪಿನಿಂದಿರಲೆಮ್ಮ ಜನಕನಾಗ್ನೇ ಕೊಬ್ಬೆರಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಳಿ ಪಾರಮಾತ್ಮ ಸಂಗತಿಯ ಪ್ರಾರ್ಥಿಸುವೆನೋ ರಾವಣನೆನ್ನ ಪತ್ನಿಯನ್ನು ಕದ್ವೈದ ರಾವಣನೆನ್ನ ಪತ್ನಿಯನ್ನು ಕದ್ವೈದ ಗತವರಿಯದೇ ಹೋಗುತ್ತಿರುವಯ್ಯ ಅನಿದಾನೊಡೆ ಅನಿದಾನೊಡೆ ಆಭರಣಗಳ ರವ್ಯವು ನೋಡಿದಯ್ಯ ಕೊನೆಯಲೋರ್ಗಳು ಎಸೆದಳು ಆ ಸದ್ಗತಿಗಳೋರ್ಗಳು ಎಸೆದಳಲ್ಲಿ ಕಟ 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 ಕಂಡೆನೋ ಸೇತಯ
ಕಟ ಕಟ ಕಂಡೆನೋ ಸೀತೆಯ ವರ್ಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದೋ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದೋ ಸೀತಾ ಪ್ರಭು ಅಯ್ಯ ಪ್ರಭು ಯಾರಾದೊಡೆ ಯಾರಾದೊಡೆ ನಮ್ಮ ಪ್ರಾಣ ನೀನು ಎಲ್ಲ ವಾಯುನಂದನ ನಾನು ರಾಜಿಸೈ ಪರಮ ಭಕ್ತನೇನೋ ಶ್ರೀರಾಮಧೂತ ಹನುಮಂತ ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಹಾಗೂ ಮಕ್ಕಳಿರುವ ಮನೆಗೆ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿಸಮ್ಮತವಾಗಿರುವುದು. ಆದ್ದರಿಂದ ಇಲ್ಲಿ ದೊರೆಯಬಹುದಾದಂಥ ಫಲಪುಷ್ಪಾದಿಗಳನ್ನು ಹುಡುಕಿ ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ಅಮ್ಮ ಅಮ್ಮ ವನದೇವತೆ ಎನ್ನೊಡೆಯನಾದ ರಾಘವನ ಪಾದಾರ್ಚನೆ ಮಾಡಲು ಫಲಪುಷ್ಪ ತೋಯಾದಿಗಳನ್ನು ಅನುಗ್ರಹಿಸೋ ತಾಯಿ.